ಮೊದಲನೇ ಭಾಗ ನಾನು ಅನ್ಸರ್ಟನಿಟಿ ಅಂತ ಕುರಿತು ನಾನು ಹೇಳಿದೆ, ಅನಿಶ್ಚಿತವಾದಂಥ ಕಾರ್ಯಗಳ ಕುರಿತು ಮಾತನಾಡಿದೆ. ಎರಡನೇದಾಗಿ ಸತ್ಯವೇದ ಗ್ರಂಥದಲ್ಲಿ ನಾವು ಓದಿದಂಥ ವಾಕ್ಯವನ್ನು ಒಮ್ಮೆ ಮೆಲುಕು ಹಾಕಿದ್ರೆ ಅದರ ನೋಡ್ರಿ 11ನೇ ವಾಕ್ಯ, ಅವನು ಹೋಗುತ್ತಿಲ್ಲ ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಒಂದು ಸ್ಥಳಕ್ಕೆ ಸೇರಿದಾಗ ಅಲ್ಲೇನಾಯಿತು? ಹೊತ್ತು ಮುಳುಗಿದ್ದರಿಂದ ಅಂದರೆ ಸೂರ್ಯ ಅಸ್ತಮನ ಆದನು, ರಾತ್ರಿಯ ಕತ್ತಲೆ ಆಗ್ತಾ ಇದೆ, ಬೆಳಕು ಹೋಯಿತು, ಒಂಟಿಯಾಗಿದ್ದಾನೆ, ಜೊತೆಗಾರರು ಯಾರೂ ಇಲ್ಲ. ಆಮೇಲೆ ಕನ್ನಡದಲ್ಲಿ ಒಂದು ಸ್ಥಳಕ್ಕೆ ಎಂಬುದಾಗಿ ಕೊಟ್ಟಿದ್ದರೆ ಅದರ ಇಬ್ರಿಯ ಭಾಷೆಯಲ್ಲಿ ದ ಸರ್ಟನ್ ಪ್ಲೇಸ್, ದಿ ಸರ್ಟನ್ ಪ್ಲೇಸ್ ಅಂದರೆ ದಟ್ ಮೀನ್ಸ್ ಸಮಥಿಂಗ್ ಸಿಗ್ನಿಫಿಕೆಂಟ್ ದಟ್ ಪ್ಲೇಸ್. ಆ ಸ್ಥಳ ಅಂತಲ್ಲ, ನಿರ್ದಿಷ್ಟವಾದ ಸ್ಥಳ. ಅದರ ಯಥಾರ್ಥವಾದ ಅರ್ಥ ನಿರ್ದಿಷ್ಟ, ಗೊತ್ತು ಮಾಡಿದ ಸ್ಥಳ. ಆಮೇಲೆ ಅವನು ಅಚಾನಕ್ಕಾಗಿ ಬಂದಿದ್ದಲ್ಲ, ಆಕಸ್ಮಿಕವಾಗಿ ಬಂದಿದ್ದಲ್ಲ, ಆ ಸ್ಥಳಕ್ಕೆ ದೇವರೇ ಅವನನ್ನು ಕರ್ಕೊಂಡ್ಬಂದಿದ್ದು. ಸ್ತೋತ್ರ ಹೇಳ್ತಾ ಇಲ್ವಲ್ಲ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಕನ್ನಡದಲ್ಲಿ ಕೊಟ್ಟಿರೋದು ಆ ಸ್ಥಳಕ್ಕೆ ಸೇರಿದಾಗ. ನೀನು ಯಾವ ಸ್ಥಳಕ್ಕೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ದೇವರು ನಿಶ್ಚಯ ಮಾಡಿರ್ತಾನೆ. ಅಮ್ಮ ಪ್ಲ್ಯಾನ್ ಮಾಡಿದ್ದು ನಿನ್ನ ಮಟ್ಟಿಗೆ, ಅಮ್ಮನ ಪ್ಲ್ಯಾನ್ ಪ್ರಕಾರ ನೀನು ಇಳುತ್ತೆ. ಆದರೆ ಅಮ್ಮನ ಪ್ಲ್ಯಾನ್ ಅಲ್ಲ, ಪರಲೋಕದ ಅಪ್ಪನ ಪ್ಲ್ಯಾನ್ ಬೇರೆ ಆಗಿದೆ. ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪಗಳಿದೆ, ಆದರೆ ತಕ್ಕ ಉತ್ತರ ಕೊಡುವ ಸಾಮರ್ಥ್ಯ ಯೆಹೋವನಿಗೆ ಮಾತ್ರನೇ ಇರೋದು. ಆಮೇಲೆ ಅಮ್ಮ ಹೇಳಿದ್ರು 1-2 ದಿನ ಅಡ್ಜಸ್ಟ್ ಮಾಡ್ಕೋ. ದೇವರು ಹೇಳ್ತಾನೆ 2 ದಿನ ಅಡ್ಜಸ್ಟ್ ಅಲ್ಲ, ನಿನ್ನ ಚರಿತ್ರೆಯನ್ನು ನಾನು ಅಲ್ಲಿಂದ ಬದಲಾಯಿಸ್ತೇನೆ, ನಿನ್ನ ಅವಸ್ಥೆಯನ್ನು ನಾನು ಬದಲಾಯಿಸ್ತೇನೆ, ನಿನ್ನ ಸ್ಥಿತಿಯನ್ನು ನಾನು ಬದಲಾಯಿಸ್ತೇನೆ, ಅಲ್ಲಿಂದ ನಿನ್ನ ಯಾತ್ರೆಯನ್ನು ನಾನು ತಿರುಗಿಸ್ಬಿಡ್ತೇನೆ. ಇನ್ನು ಹೋಗುವಾಗ 77 ವರ್ಷ ಆದ್ರೂ ಇವನು ಬ್ಯಾಚುಲರ್, ಮದುವೆ ಆಗಿಲ್ಲ. ಸ್ತೋತ್ರ. ಈಗ ಮಕ್ಕಳು 25 ಆಗಂಗಿಲ್ಲ. ಅಪ್ಪ ಅಮ್ಮ ನೀನು ನನಗೆ ಯಾವಾಗ ಮದುವೆ ಮಾಡಿಸೋದು ಅಂತ ಕೇಳ್ತವೆ. 77 ವರ್ಷ ಆಗಿದೆ, ಮದುವೆ ಆಗಿಲ್ಲ. ಸ್ತೋತ್ರ. ಇವನು ಹೊರಡ್ತಾ ಇದ್ದಾನೆ. ದ ಸರ್ಟನ್ ಪ್ಲೇಸ್, ನಿರ್ದಿಷ್ಟವಾದ ಸ್ಥಳಕ್ಕೆ. ಸಾಧಾರಣವಾದ ಸ್ಥಳ ಈಗ ಪರಲೋಕಕ್ಕೆ ಬಹಳ ಮಹತ್ವವುಳ್ಳ ಸ್ಥಳವಾಗಿ ದೇವರು ಬದಲಾಯಿಸಿದನು. ಲೂಸ್ ಸಾಧಾರಣವಾದ ಸ್ಥಳ ಅದು, ಆದರೆ ಆ ಸ್ಥಳವನ್ನು ದೇವರು ಅಸಾಧಾರಣವಾದ ಸ್ಥಳ, ದೇವರಿಗೆ ಮಹತ್ವ ತರುವಂಥ ಸ್ಥಳವಾಗಿ ದೇವರು ಮಾರ್ಪಡಿಸಿದ. ಹಾಗಾದರೆ ನಿನ್ನನ್ನು ದೇವರು ಒಂದು ಕಡೆ ಕನೆಕ್ಟ್ ಮಾಡಿದ್ರೆ, ಒಂದು ಕಡೆ ತಗೊಂಡು ಹೋದ್ರೆ, ಅಲ್ಲಿ ದೇವರ ಉದ್ದೇಶ ಏನೋ ಇದೆ ಎಂದು ನಂಬೋರು ಯಾರಾದ್ರೂ ಇದ್ರೆ ಆಮೇಲೆ ಹೇಳ್ರಿ. ಆ ಸ್ಥಳ ಬೆಲೆ ಇಲ್ಲದೆ ಇರುವ ಸ್ಥಳ, ಆ ಸ್ಥಳ ಯಾರಿಗೂ ಬೇಡದೇ ಇರುವ ಸ್ಥಳ, ಆ ಸ್ಥಳದಲ್ಲಿ ಕತ್ತಲೆ ಇದೆ, ಆ ಸ್ಥಳದಲ್ಲಿ ರಾತ್ರಿ ಇದೆ, ಆ ಸ್ಥಳದಲ್ಲಿ ಸೂರ್ಯ ಅಸ್ತಮವಾಗಿದ್ದಾನೆ, ಆ ಸ್ಥಳ ಒಂಟಿಯಾಗಿರೋ ಸ್ಥಳ, ಆ ಸ್ಥಳದಲ್ಲಿ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಒಬ್ಬಂಟಿಗರಾಗಿರುವ ಸ್ಥಳ. ಆದರೆ ಆ ಸ್ಥಳವನ್ನು ದೇವರಿಗೆ ಮಹಿಮೆ ತರುವ ಸ್ಥಳವಾಗಿ ದೇವರು ಬದಲಾಯಿಸ್ತಾನೆ. ಯಾಕೋಬನ ಸುಮ್ಗೆ ಅಲ್ಲಿ ಕರ್ಕೊಂಬರಲ್ಲ. ಇಟ್ ಇಸ್ ನಾಟ್ ಕಾಕತಾಲಿಕ ಅಲ್ಲ, ಕೋಇನ್ಸಿಡೆನ್ಸ್ ಅಲ್ಲ. ಎಸ್ತೇರಳು, ರೂತಳು, ಎಸ್ತೇರಳು, ಫರೋಹನ ಕುಮಾರತಿ, ಇವರು ಯಾರು ಕಾಕತಾಲಿಕವಾಗಿ ಅಲ್ಲಿ ಬಂದಿದ್ದಲ್ಲ. ಅದು ದೈವ ನಿಯೋಗ. ದಟ್ಸ್ ಗಾಡ್ಸ್ ಪ್ರಾವಿಷನ್ಸ್. ಹಲೋ,
ಯು ಥಿಂಕ್ ನಿನ್ನ ಇಷ್ಟಕ್ಕೆ ನೀನು ಬಂದೆ ಅಂತ ಅಲ್ಲ. ದೇವರು ನೀನು ಕರ್ಕೊಂಬಂದಿದ್ದು, ದೇವರ ನಿನ್ನನ್ನು ಆ ಸ್ಥಳದಲ್ಲಿ ನೆಟ್ಟಿದ್ದು, ದೇವರ ನಿನ್ನ ಆ ಸ್ಥಾನದಲ್ಲಿ ಇಟ್ಟಿದ್ದು. ಅದು ಒಪ್ಪೋರು ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರೆ, ದೇವರು ನಿನ್ನನ್ನು ಒಂದು ಸ್ಥಳದಲ್ಲಿ ಇಟ್ಟಿದ್ರೆ, ದೇವರು ನಿನ್ನನ್ನು ಒಂದು ಸ್ಥಾನದಲ್ಲಿ ಹಾಕಿದ್ರೆ, ದೇವರಿಗೆ ನಿನ್ನ ಕುರಿತು ಏನೋ ದೊಡ್ಡ ಪ್ಲಾನ್ ಇದೆ. ಅವಾಗ ನೀನು ದೇವರಿಗೆ ಆಲೋಚನೆ ಹೇಳಕ್ಕೆ ಹೋಗಬೇಡ, ದೇವ್ರು ಹೇಳೋದು ನೀನು ಕೇಳು. ನಮ್ಮಲ್ಲಿದ್ದಾರೆ ಅಪ್ಪಪ್ಪ ಅವರು ದೇವರಿಗೆ ಆಲೋಚನೆ ಹೇಳ್ತಾರೆ. ಕೆಲವೊಮ್ಮೆ ನಮಗೆ ಉಪದೇಶ ಮಾಡ್ತಾರೆ, ಪಾಸ್ಟ್ರೇ ಹಂಗಲ್ಲ ಪಾಸ್ಟ್ರೇ, ಹಿಂಗೆ ಆಯ್ತಮ್ಮ ಆಯ್ತಪ್ಪ ಓಕೆ. ಯಾಕೆ ಬಿಷಪ್ಗೆ ಸಂಡೇ ಸ್ಕೂಲಾ, ಸೂರ್ಯನಿಗೆ ಟಾರ್ಚು ಅಂದಂಗೆ. ನೀವು ರಾಹುಲ್ ದ್ರಾವಿಡನ್ ಎಷ್ಟು ಚೆನ್ನಾಗಿ ಗೊತ್ತು, ಕ್ರಿಕೆಟ್ ಪ್ಲೇಯರ್. ಅವನು ಈ ವಾಸ್ ವೆರಿ ಗುಡ್ ಪ್ಲೇಯರ್, ಒಳ್ಳೆ ಆಟಗಾರ, ಕರ್ನಾಟಕದ ಪಟು, ಭಾರತ ದೇಶದ ನಾಯಕನಾಗಿ ಕೋಚ್ ಆಗಿ ರಿಟೈರ್ಡ್ ಆದಂಥ ವ್ಯಕ್ತಿ ರಾಹುಲ್ ದ್ರಾವಿಡ್. ಅವನು ಈಗಲೂ ಸಣ್ಣಕ್ಕೆ ಇದ್ದಾನೆ, ಸೋತ್ರ. ಆಮೇಲೆ ಒಂದು ದಡುಗ್ಲಿ ಅಮ್ಮ, ಸೋತ್ರ. ಅವಳು ಎಕ್ಸಸೈಸ್ ಮಾಡ್ತಾ ಇರ್ತಾಳೆ, ಇವನು ಎಕ್ಸಸೈಸ್ ಮಾಡ್ತಾ ಇರ್ತಾನೆ, ಸೋತ್ರ ವ್ಯಾಯಾಮ ಮಾಡ್ತಾ ಇರ್ತಾನೆ. ಅವಳು ಬಂದ್ಬಿಟ್ಟು ಹಂಗಲ್ಲ ಎಕ್ಸಸೈಸ್ ಮಾಡೋದು ಹಿಂಗೆ ಅಂತ ಹೇಳ್ಕೊಡ್ತಾಳೆ. ಇವನ ಆಯ್ತಮ್ಮ. ಯಾಕೆ ಇವನು ಚಿಕ್ಕ ವಯಸ್ಸಿಂದ ಎಕ್ಸಸೈಸ್ ಮಾಡಿ ಬಾಡಿ ಮೇಂಟೈನ್ ಮಾಡಿ, ಅದರ ಏನು ಎನರ್ಜಿ ಮೇಂಟೈನ್ ಮಾಡಿ, ಅವನ ಎಲ್ಲ ರೀತಿಯಲ್ಲೂ ಫಿಟ್ಟಾಗಿ ಫಿಸಿಕಲ್ ಫಿಟ್ಟಾಗಿ ಇರುವವನ ಬಳಿಯಲ್ಲಿ ದಗಡಿರ್ಗಲಿ ಅಮ್ಮ ಬಂದ್ಬಿಟ್ಟು ಬಗ್ಗೆ ಎತ್ತಕ್ಕಾಗಲ್ಲ ಅವಳಿಗೆ. ಅವಳು ಹೇಳ್ತಾಳೆ ಹಂಗಲ್ಲ ಮಾಡೋದು, ಹಿಂಗೆ ಎಕ್ಸಸೈಸ್ ಮಾಡೋದು ಅಂತ. ನೀವು ಯೋಚನೆ ಮಾಡಿರಿ, ಅವನಿಗೆ ಅರ್ಥ ಆಯಿತು. ಅಡ್ವರ್ಟೈಸ್ಮೆಂಟ್ ಅದು, ಅವನಿಗೆ ಅರ್ಥ ಆಯಿತು. ಓಕೆ ಓಕೆ ಅಂದ. ನಾವು ಹಂಗೆ ಕೆಲವೊಮ್ಮೆ ಓಕೆ ಓಕೆ ಹೇಳ್ತೀವಿ. ಅಲ್ಲಲ್ಲೂಯ್ಯ. ಕೆಲವರು ದೇವರಿಗೆ ಆಲೋಚನೆ ಹೇಳೋರು ಇದ್ದೀರ ಭೂಪಂದಿರು. ಇವತ್ತು ಯೇಸುವಿನ ನಾಮದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ನಾನು ಹೇಳ್ತಾ ಇದ್ದೇನೆ, ದೇವರು ನಿನ್ನನ್ನು ಒಂದು ಸ್ಥಳಕ್ಕೆ, ಒಂದು ಸ್ಥಾನಕ್ಕೆ, ಒಂದು ಉದ್ದೇಶದ ಮೇರೆಗೆ ಕರ ತಂದಿರೋದಾದರೆ ಅಲ್ಲೇ ನಿಲ್ಲು. ದೇವ್ರಿಗೆ ಏನೋ ಮಾಡಕ್ಕೆ ಹೋಗ್ತಾ ಇದ್ದಾನೆ, ದೇವರಿಗೇನೋ ಪ್ಲಾನ್ ಇದೆ. If God says the place, that means it is connected to your future. ದೇವರು ಏನಾದರೂ ಹೇಳಿದ್ರೆ ಆ ಸ್ಥಳದಲ್ಲಿ ಅದು ನಿನ್ನ ಭವಿಷ್ಯವನ್ನು ಕನೆಕ್ಟ್ ಮಾಡೋದು. Come on, something is there. ಎಲ್ರಿಗೂ ಅವಕಾಶ ಸಿಗಲ್ಲ, ಎಲ್ರಿಗೂ ಅವಕಾಶ ಸಿಗಲ್ಲ. ಆಮೇಲೆ ಎಷ್ಟೋ ವಿಶ್ವಾಸಿಗಳು ಬರ್ತೀರ, ಎಲ್ರು ಕೊಯರಲ್ಲಿ ಆಡ್ತೀರಾ, ಎಲ್ರು ಪಾಸ್ಟರ್ ಆಗ್ಬಿಟ್ರ, ಎಲ್ರು ಲೀಡರ್ ಆಗ್ಬಿಟ್ರ. ಸಿಕ್ಕಿರೋ ಅವಕಾಶ ಅದು. ದೇವರು ನಿನ್ನ ಆ ಸ್ಥಾನಕ್ಕೆ ಹಾಕಿದ್ರೆ ನಿನ್ನ ಕುರಿತು ದೇವ್ರಿಗೆ ಏನೋ ಒಂದು ಪ್ಲಾನ್ ಇದೆ. ಅದನ್ನು ಜವಾಬ್ದಾರಿಯುತವಾಗಿ ಮಾಡು, ಬೇಜವಾಬ್ದಾರಿಯುತವಾಗಿ ನಡ್ಕೊಂಬೇಡ. If God says the place, that means it is connected to your future. It is connected to your destiny. It is connected to your children. Simply God will not bring you. ದೇವರು ಎಲ್ಲೂ ನಿನ್ನ ಸುಮ್ಮನೆ ಕರ್ಕೊಂಬರೋದಿಲ್ಲ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ದೇವರು ಎಲ್ಲಾದ್ರೂ ನೆಟ್ಟಿದ್ರೆ ನಂಬಿಗಸ್ತರಾಗಿರ್ರಿ ಅಂತ ಹೇಳ್ರಿ. ಯಾಕೋಬನಿಗೆ ಆ ಸ್ಥಳ, ಆದರೆ ದೇವರಿಗೆ ಅದು ಗೊತ್ತು ಮಾಡಿರೋ ಸ್ಥಳ. ಯಾಕೋಬನಿಗೆ ಅಪರಿಚಿತವಾದ ಸ್ಥಳ, ದೇವರಿಗೆ ಪರಿಚಿತವಾಗಿರುವ ಸ್ಥಳ. ಯಾಕೋಬನು ಬಂದಿದ್ದಲ್ಲ, ದೇವರು ಅವನನ್ನು ಕರ್ಕೊಂಬಂದಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನಿನ್ನ ದೃಷ್ಟಿಯಲ್ಲಿ ಸಾಧಾರಣವಾದುದನ್ನು ದೇವರು ಅಸಾಧಾರಣವಾಗಿ ರೂಪಾಂತರ ಮಾಡ್ತಾನೆ.
ಬೋವಸನ ಹೊಲದಲ್ಲಿ ಹಕ್ಕಲನ್ನು ಹಾಯೋದಿಕ್ಕೆ ರೂತಳಿಗೆ ಯಾರು ಅಪ್ಪಣೆ ಕೊಟ್ಟರು? ಯಾರು ಅಪ್ಪಣೆ ಕೊಟ್ಟರು? ದೈವ ವಚನ ಹೇಳುತ್ತದೆ, ನಿಯೋಗ. ಸೋತ್ರ ಅಪ್ಪಣೆ ಇಲ್ಲಿದ್ರೆ ಒಳಗಡೆ ಹೋದ್ರೆ ಏನಾಗುತ್ತೆ? ರುಂಡ ಮುಂಡ ಹಲಗ್ ಹಲಗ್. ಅರ್ಥ ಆಗಲಿಲ್ಲ. ಕೂತ್ಕೆ ತೆಗೆದುಬಿಡುವುದು. ಆಮೇಲೆ ಅದು ಅವನು ಮಲಗಿರೋ ಬೆಡ್ರೂಮಲ್ಲಿ. ಸೋತ್ರ. ಹಲೋ, ಸೋತ್ರ. ಇಟ್ಸ್ ಎ ಪ್ಲಾನ್ ಆಫ್ ಗಾಡ್. ನಾನು ಕೇಳ್ತೇನೆ, ಎಲ್ಲ ದಿನ ಜಕ್ಕೂಸಿಯಲ್ಲಿ ಸ್ನಾನ ಮಾಡುವಂಥ ಫರೋಹನ ಕುಮಾರ್ತಿಗೆ ಅವತ್ತೇ ನೈಲ್ ನದಿಯಲ್ಲಿ ಸ್ನಾನ ಮಾಡಬೇಕನ್ನೋ ಮೋಹ. ಅವತ್ತು ಹೇಳ್ತಾ ಇದ್ದಲ್ಲ, ನೈಲ್ ನದಿಯಲ್ಲಿ ಸ್ನಾನಕ್ಕೆ ಹೋಗೋಣ. ಸೋತ್ರ. ಅಮ್ಮವ್ರೆ, ಇಲ್ಲಿ ಬಿಸಿನೀರಿದೆ, ಅಲ್ಲಿ ಬಿಸಿನೀರಿರಲ್ಲ, ಇಲ್ಲಿ ಬೇಕಾ ಅಡ್ಜಸ್ಟ್ ಮಾಡ್ಕೊಂಬೋದು. ನಾವು ಏನು ಬೇಕಾದ್ರೆ ಅಡ್ಜಸ್ಟ್ ಮಾಡೋದು. ಸೋತ್ರ. ನಾನು ಹೇಳ್ದಷ್ಟು ಮಾಡು, ನೈಲ್ ನದಿಗೆ ಹೋಗೋಣ. ನೈಲ್ ನದಿಗೆ ಅಲ್ಲಿ ಹೋಗ್ಬೇಕು ಅಂದರೆ ದೇವರ ನಿಯೋಗ ಅದು. ವೃಷ್ಟಿ ರಾಣಿಯು ಅವಳ ನಿಯಮದ ಪ್ರಕಾರ ಆ ಔತಣದಲ್ಲಿ ಬರಬೇಕಾಗಿತ್ತವಳು. ಆಮೇಲೆ ಅವಳು ಸ್ವಲ್ಪ ಜಂಬ ತೋರಿಸಿದ್ಲು. ಆಮೇಲೆ ಅದರ ದೇವರು ಆ ಜಾಗಕ್ಕೆ ಎಸ್ತೇರಳನ್ನು ತಂದರು. ಅನೇಕರಿಗೆ ಸಿಗಬೇಕಾದ ಅವಕಾಶದಲ್ಲಿ ದೇವರು ನಿನಗೆ ಅವಕಾಶ ಕೊಟ್ಟನು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಯಾಕೋಬ, ನೀನು ಬಂದಿದ್ದಲ್ಲ ಈ ಸ್ಥಳಕ್ಕೆ, ನಾನು ನಿನ್ನನ್ನು ಕರ್ಕೊಂಬಂದಿದ್ದು. ಯಾಕೋಬನೇ, ನೀನು ಒಂಟಿ ಆಗಿದ್ದಲ್ಲ, ನಾನು ನಿನ್ನನ್ನು ಒಂಟಿ ಮಾಡಿಸಿದ್ದು. ಯಾಕೆ? ನಿನಗೆ ಅಪ್ಪನ ಮನೆಯಲ್ಲಿ ಸಿಗದೇ ಇರುವಂಥ ಆ ಕನಸನ್ನು ನಾನು ನಿನಗೆ ಇಲ್ಲಿ ಈ ರಾತ್ರಿ ನಿನಗೆ ಕೊಡಬೇಕಾಗಿದೆ. ಆಮೇಲೆ ನಿನ್ನ ದೃಷ್ಟಿಯಲ್ಲಿ ಸಾಧಾರಣವಾದದ್ದು ದೇವರು ಅಸಾಧಾರಣವಾಗಿ ರೂಪಾಂತರ ಮಾಡ್ತಾ ಇದ್ದಾನೆ. ನಾನು ಪ್ರವಚನ ಹೇಳ್ತೇನೆ, 2025ರಲ್ಲಿ ಕೆಲವರ ಜೀವಿತದಲ್ಲಿ ದೇವರು ಅಸಾಧಾರಣವಾದ ವರ್ಷವಾಗಿ ದೇವರು ಮಾರ್ಪಡಿಸುತ್ತಾನೆ ಎಂದು ನಂಬುವವರು, ನಿನ್ನ ಆರಂಭ ಸಾಧಾರಣವಾಗಿರ್ಬೋದು. 2025ರಲ್ಲಿ ನಿನ್ನ ಜೀವನ ಚರಿತ್ರೆ ಬದಲಾಯಿಸಕ್ಕೆ ಹೋಗ್ತಾ ಇದ್ದಾನೆ. ಅಸಾಧಾರಣವಾದ ರೀತಿಯಲ್ಲಿ ನಿನ್ನ ಡೆಸ್ಟಿನಿ, ನಿನ್ನ ಫ್ಯೂಚರ್, ನಿನ್ನ ಭವಿಷ್ಯವನ್ನು ದೇವರು ರೂಪಾಂತರ ಮಾಡ್ತಾ ಇದ್ದಾನೆ ಎಂದು ನಂಬುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನೀವು ಇಲ್ಲಿ ಗಮನಿಸ್ರಿ, ಆ ವಾಕ್ಯ ನೋಡ್ರಿ. ನೀವೊಂದು ನಿರ್ದಿಷ್ಟ ಸ್ಥಳಕ್ಕೆ ಪ್ರವೇಶಿಸಿದ ಮೇಲೆ ಒತ್ತು ಮುಳುಗಿತು. ಸೋತ್ರ. ನೀನು ಪ್ರವೇಶ ಮಾಡಾದ್ಮೇಲೆ ಗೊತ್ತಾಯ್ತು ಒತ್ತು ಮುಣಿದು ಹೋಯ್ತಲ್ಲ ಅಂತ. ಪ್ರವೇಶ ಮಾಡಕ್ಕೆ ಮುಂಚೆ ನಿನ್ಗೆ ಗೊತ್ತಿದ್ರೆ ಹತ್ತು ಕಡೆ ಹೋಗ್ತಾನೆ ಇರಲಿಲ್ಲ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಕೆಲವೊಂದು ಕಾರ್ಯಗಳನ್ನು ತೆಗೆಯುವಾಗ ಹೇಳ್ಬಿಟ್ಟು ತೆಗೆಯಲ್ಲ. ನೀನು ಆ ಸ್ಥಳಕ್ಕೆ ಪ್ರವೇಶಿಸಿದಾಗಲೇ. ಕಾರಣ ಏನು ಗೊತ್ತಾ? ದೇವರಿಗೆ ನಿನ್ನನ್ನು ಸಂದರ್ಶಿಸಬೇಕಾಗಿದೆ. ದೇವರಿಗೆ ನಿನ್ನೊಟ್ಟಿಗೆ ಮಾತಾಡಬೇಕಾಗಿದೆ. ಆಮೇಲೆ ಕರೆಕ್ಟಾಗಿ ಹೇಳ್ರಿ, ಆಮ್ಲೆಟ್ ಇಷ್ಟನ ಕಬಾಬ್ ಇಷ್ಟನ? ಯಾವುದು ಇಷ್ಟ? ಕಬಾಬ್ ಅಂತೆ. ನೀವು ಮರಿ ನೋಡ್ತಾ ಇದ್ದೀರಿ, ನಾವು ಬಾಪ ಅಮ್ಮ ನೋಡ್ತಾ ಇದ್ದೀವಿ, ಅಪ್ಪ ಅಮ್ಮನ ನೋಡ್ತಾ ಇದ್ದೀವಿ. ಕಬಾಬ್ ಆಗಬೇಕಾ? ಕೋಳಿ ಕುಯ್ಲೇಬೇಕು ತಾನೆ. ಕೋಳಿ ಕುಯ್ಯಂಗಿಲ್ಲ, ಕೋಳಿ ಕುಯ್ಯಂಗಿಲ್ಲ. ಕಬಾಬ್ ಆಗಬೇಕು ಅಂದರೆ ಆಗುತ್ತಾ? ಮೊಟ್ಟೆ ಹೊಡಿದಿರ ಆಮ್ಲೆಟ್ ಆಗುತ್ತಾ? ಆಗುತ್ತಾ? ಆಮೇಲೆ
ದೇವರು ಹೇಳ್ತಾನೆ, ನಿನಗೆ ಗೊತ್ತಿರುವ ಪಾದಗಳಲ್ಲ, ಗೊತ್ತಿಲ್ಲದೆ ಇರುವ, ಆ ಪರಿಚಯ ಇಲ್ಲದಿರುವ ಅಪರಿಚಿತವಾದ ಭಾಗಕ್ಕೆ ಕರ್ಕೊಂಬಂದು ನಿನ್ನನ್ನು ಕನೆಕ್ಟ್ ಮಾಡುವಾಗ ಅಲ್ಲೂ ಹೇಳು ಹಲ್ಲೆಲೂಯಾ. ಗೊತ್ತಿದ್ರೆ ಫಸ್ಟೇ ಗೊತ್ತಿದ್ರೆ ನೀವು ಹೋಗ್ತಿರ್ಲಿಲ್ಲ. ಯಾಕೊಬ್ಬರಿಗೆ ಒತ್ತು ಮುಳುಗೋದು, ಅವನು ಆ ಸ್ಥಳಕ್ಕೆ ಬಂದ ಮೇಲೇ ಗೊತ್ತಾಗಿದೆ ಒತ್ತು ಮುಳುಗಿತು ಅಂತ. ಹಂಗೆ ತಾನೆ? ಆ ಸ್ಥಳಕ್ಕೆ ಬಂದಾಗ ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಒತ್ತು ಮುಳುಗಿದ್ದರಿಂದ, ಒಂದು ಸ್ಥಳಕ್ಕೆ ಸೇರಿದ ಮೇಲೆ ಕತ್ಲೆ ಆಗಿದ್ದು. ಮುಂಚೆನೆ ಗೊತ್ತಿದ್ರೆ ಸ್ತೋತ್ರ. ನಿನ್ನ ದೇವರು ಕೆಲವೊಮ್ಮೆ ಎಲ್ಲ ಹೇಳ್ಬಿಟ್ಟು ಕರ್ಕೊಂಬರಲ್ಲ. ಸ್ತೋತ್ರ. ಸರಿಯಪ್ಪ, ನಾಳೆ ರಕ್ತ ಸಾಕ್ಷಿ ಆಗ್ತೀಯಾ ನೀನು ಅಂತ ತಿಳ್ಕೊಳ್ರಿ. ಇಲ್ಲ, ನಾನೇ ರಕ್ತ ಸಾಕ್ಷಿ ಆಗ್ತೀನಿ ಅಂತ ಫಸ್ಟೇ ಹೇಳ್ಬಿಡೋದು. ಮಗನೇ, ನನಗಾಗಿ ನೀನು ಪ್ರಾಣ ಕೊಡಬೇಕಾಗುತ್ತೆ, ಒದೆ ತಿನ್ನಬೇಕಾಗುತ್ತೆ, ರಕ್ತ ಸುರಿಸ್ಬೇಕಾಗುತ್ತೆ, ತುಂಬ ಕಷ್ಟಗಳು ಬರುತ್ತೆ, ಹೋರಾಟ ಬರುತ್ತೆ, ಅಪಮಾನ ಬರುತ್ತೆ ಅಂತ ಹೇಳಿದರೆ ಜಪ್ಪ ಅಂದರೂ ಸೇವೆಗೆ ಬರ್ತಿರ್ಲಿಲ್ಲ ನಾನು. ನಾನು ನನ್ನ ಉದಾಹರಣೆ ಹೇಳಿದ್ದು ನಿಮ್ಮ ಮನಸ್ಸು ಸಮಾಧಾನಕ್ಕೆ, ನಿಮ್ಮ ಬಗ್ಗೆ ನಾನು ಮಾತಾಡ್ತಾ ಇರೋದು. ನಿಮಗೆ ದೇವರು ಬಾಲವಲ್ಲ ಶಿರಸ್ಸನ್ನಾಗಿ ಮಾಡ್ತೇನೆ, ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ಮಾಡ್ತೇನೆ, ನಿನ್ನ ಕೈ ಹಚ್ಚಿದ ಕೆಲಸ ಕಾರ್ಯ ಎಲ್ಲ ಸಫಲ ಮಾಡ್ತೇನೆ. ಇದೆಲ್ಲ ಕೇಳಿದಾಗ ನಿನಗೇನಾಗುತ್ತೆ? ಸೇವೆ ಮಾಡಬೇಕು ಅನ್ನಿಸುತ್ತೆ, ದೇವ್ರ ಹತ್ರ ಬರಬೇಕು ಅನ್ನಿಸುತ್ತೆ. ಬಂದ ಮೇಲೇ ದೇವರು ಹೇಳೋದು, ಇದ್ರ ಒಳಗಡೆ ಕಷ್ಟ ಸುಖ ಅನ್ನೋದು ಇದೆ, ಅದು ಹೋಗಬೇಕು. ಬಿಟ್ಟು ಹೋಗಂಗೂ ಇಲ್ಲ, ಕಟ್ಕೊಳಂಗೂ ಇಲ್ಲ. ಆಮೇಲೆ ಸ್ಥಳಕ್ಕೆ ಬಂದ ಮೇಲೇ ಒತ್ತು ಮುಳುಗಿತ್ತು. ಫಸ್ಟ್ ಟೈಮ್ ಮುಳುಗಿದ್ರೆ ಆ ರೂಟ್ಗೆ ಹೋಗೋದೇ ಬೇಡ, ಇಲ್ಲೆಲ್ಲಾದರೂ ರೆಸ್ಟ್ ತಗೊಳ್ಳೋಣ ಅನ್ಕೊತಿದ್ದ. ಆಮೇಲೆ ಹಲೋ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಆಮೇನ್. ದ ಪ್ಲೇಸ್ ವೇರ್ ಯು ಕ್ಯಾನ್ ಚೇಂಜ್ ಯುವರ್ ಡೆಸ್ಟಿನಿ ಫಾರ್ ಎವರ್. ದೇವರು ನಿನ್ನನ್ನು ಒಂದು ಸ್ಥಳಕ್ಕೆ ಗೊತ್ತು ಮಾಡಿದ, ನಿರ್ದಿಷ್ಟವಾದ ಸ್ಥಳಕ್ಕೆ. ಗಟ್ಟಿಯಾಗಿಡ್ರಿ, ಆ ಪದ ಹೇಳ್ರಿ, ನಿರ್ದಿಷ್ಟವಾದ ಸ್ಥಳ. ನಾನು ನಂಬ್ತೀನಿ, ನನ್ನ ಜೀವನದಲ್ಲಿ ದೈವ ಚಿತ್ತ ಇಲ್ಲದೆ ಇರೋದು ಒಂದು ಕನೆಕ್ಟ್ ಆಗಲ್ಲ. ನನಗೆ ಆ ದೃಢ ನಂಬಿಕೆ ಇದೆ. ದೈವ ಚಿತ್ತ ಇಲ್ಲದೆ ಇರುವುದು ಯಾವುದು? ದೈವ ಚಿತ್ತ ಇರೋದು ಮಾತ್ರ ನಾನು ಕನೆಕ್ಟ್ ಆಗೋದು. ದೈವ ಚಿತ್ತ ಇಲ್ಲದೆ ಇರೋದು ಒಂದು ಕನೆಕ್ಟ್ ಆಗಲ್ಲ. ಹಾಗೆ ಗ್ಯಾರಂಟಿ ಹೇಳೋರು ಎಷ್ಟು ಜನ ಇದ್ದೀರಾ? ನಿಮಗೆ ನಾನು ಪಾಸ್ಟರ್ ಆಗಿರ್ಬೇಕಂತ ದೇವರೇ ತೀರ್ಮಾನ ಮಾಡಿದ್ರೆ ನಿಮ್ಮನ್ನು ಈ ಸಭೆ ಕರ್ಕೊಂಬಂದಿದ್ದು. ಇಲ್ದಿದ್ರೆ ಬ್ಯಾಂಗ್ಳೂರಲ್ಲಿ ಎಷ್ಟು ಸಭೆಗಳಿಲ್ಲ? ಕಮ್ಮನಲ್ಲಿ ಎಲ್ಲ 2700 ಚರ್ಚ್ ಇದೆ ಅಂತೆ. ದೇವರಾಜ್ ಬ್ರದರ್ ಯಾಕೆ ಇಲ್ಲಿಗೆ ಬರಬೇಕು? ಕನೆಕ್ಟ್. ಆಮೇಲೆ ಕನೆಕ್ಷನ್, ಹೌದಲ್ವಾ? ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ನೀವು ಆಕಸ್ಮಿಕ ಅಲ್ಲ, ನೀವು ದೇವರ ನಿಯೋಗದಲ್ಲಿದ್ದೀರಾ. ನೀವು ಆಕಸ್ಮಿಕ ಅಲ್ಲವ, ದೇವರ ನಿಯೋಗದಲ್ಲಿದ್ದೀರಾ. ಬಾಯಿ ಬಿಡವ, ಮಾತಾಡು. ನೀವು ಆಕಸ್ಮಿಕ ಅಲ್ಲ, ನೀವು ದೇವರ ನಿಯೋಗದಲ್ಲಿದ್ದೀರಾ. ಐ ನೋ ಪಾಸ್ಟರ್ ಮಾಲಾ, ಎಲ್ಲಿದ್ರು, ಹೇಗಿದ್ರು, ಹೆಂಗಿದ್ರು ಸೇವೆ ಮಾಡೋ ಮಟ್ಟಕ್ಕೆ ಬರ್ತಾರೆ ಅಂತ ಯಾರು ಕನಸಲ್ಲೂ ನೆನೆಸಿರಲಿಲ್ಲ. ಹಲ್ಲೆಲೂಯಾ. ಅಮ್ಮಮ್ಮ ಅಂದರೆ ಗಾರ್ಮೆಂಟ್ಸ್ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಇರಬೇಕಾಯ್ತು. ಇವತ್ತು ಪಾಸ್ಟ್ರಮ್ಮ ಆಗಿದ್ದಾರೆ. ನಿನ್ನ ಚರಿತ್ರೆಯನ್ನು ನೀನು ಚಪ್ಪಡಿ ಎಳಿಬೇಡ. ಲೆಟ್ ಗಾಡ್ ಲೀಡ್. ದೇವರದನ್ನು ನಡೆಸಲಿ. ನೀನು ಜಸ್ಟ್ ಒಬೇ. ಯಾರಾದರೂ ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ವಿದ್ಯಾತ್ವ ತೋರಿಸು, ವಿದ್ಯಾತ್ವ ತೋರಿಸು. ಅಧಿಕ ಪ್ರಸಂಗ ಬೇಡ, ವಿದ್ಯಾತ್ವ ತೋರಿಸು. The place where God can change your destiny forever. ನಿನ್ನ ಚರಿತ್ರೆನೇ ಬದಲಾವಣೆ ಆಗುತ್ತೆ. The place that angels are come down.
ನೀನು ಕರ್ಕೊಂಬಂದಿರುವ ಸ್ಥಳ ಯಾವುದು ಗೊತ್ತಾ? ನಿನ್ನ ಚರಿತ್ರೆಯನ್ನು ಬದಲಾಯಿಸೋದು, ದೇವದೂತರು ಇಳಿಯುವ ಸ್ಥಳ, ಪರಲೋಕ ನಿನ್ನ ಮೇಲೆ ತೆರೆಯುವ ಸ್ಥಳ. ಅದಕ್ಕೆ ನನ್ನನ್ನು ದೇವರು ಆರಿಸ್ಕೊಂಡು, ಅದಕ್ಕೆ ದೇವರು ನಿನ್ನನ್ನು ಆರಿಸ್ಕೊಂಡು. ನಿಮಗೆ ಬೇರೆ ಕಂಫರ್ಟ್ ಝೋನ್ ಇದೆ, ಅದಕ್ಕೆ ಆಲ್ಟರ್ನೇಟ್ ಆಗಿ ಅಯ್ಯೋ ನಾವು ಅಲ್ಲಿದ್ದಿದ್ರೆ ಚೆನ್ನಾಗಿರ್ತೀವಿ, ಎಷ್ಟು ಹಂಗಿರ್ತಿದ್ವಿ ಹಿಂಗಿರ್ತಿದ್ವಿ. ಏನು ಇರ್ತಿರಲಿಲ್ಲ. 77 ವರ್ಷದಿಂದ ಕನಸೇ ಕಂಡಿಲ್ಲ. ದೇವ್ರು ಕೊಟ್ಟೇ ಇಲ್ಲ ಕನಸು. ಕಾಣ್ತಾ ಇದ್ದಿದ್ದೆಲ್ಲ ಕೆಟ್ಟ ಕನಸೆ. ಯಾರೋ ಬರ್ತಾ ಇದ್ದಾರೆ, ಜಿಂಚಕ ಕುತ್ತಿಗೆ ಅದಂತಾ ಇದ್ದಾರೆ, ಎದೆ ಮೇಲೆ ಓಡಾಡ್ತಾ ಇದ್ದಾರೆ. ಸೋತ್ರ ಈಗ ಸೋತ್ರ ಈಗ ಕಾಣ್ತಾ ಇರೋ ಕನಸೆ ಬೇರೆ, ಆ ಕಾಣ್ತಾ ಇದ್ದ ಕನಸೆ ಬೇರೆ, ಈಗಿನ ಅವಸ್ಥೆನೇ ಬೇರೆ, ಅವಾಗಿದ್ದ ಅವಸ್ಥೆನೇ ಬೇರೆ. ನೀನು ಬಂದಿದ್ದಲ್ಲ ದೇವರು ಕರ್ಕೊಂಬಂದಿದ್ದು ಬ್ರದರ್ ಸಿಸ್ಟರ್, ನೀನು ಬಂದಿದ್ದಲ್ಲ ದೇವರು ನೀನು ಕರ್ಕೊಂಬಂದಿರೋದು. ಈ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ಕೆಲವರು ಸಭೆ ಬಿಟ್ಟು ಹೋಗ್ತಾರಲ್ಲ, ಅವ್ರ ಕುರಿತು ಏನು ಹೇಳ್ತಾರೆ? ಅವರು ನಮ್ಮವರು ಆಗಿರಲಿಲ್ಲ, ಅದಕ್ಕೆ ಅವ್ರು ಬಿಟ್ಟು ಹೋದರು. ನಮ್ಮವ್ರು ಆಗಿದ್ರೆ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಕರೆಕ್ಟಾ? ಅಂದರೆ ಯಾವುದು ಕನೆಕ್ಟ್ ಆಗಬೇಕು ಅದನ್ನೇ ಕನೆಕ್ಟ್ ಮಾಡೋದು. ಇಬ್ಬರು ಬಾಯಿ ಬಡಿಕಿರು, ಅವರಿಬ್ಬರನ್ನ ಒಂದು ರೂಮಲ್ಲಿ ಹಾಕ್ರಿ, ಸೈಲೆಂಟಾಗಿರುತ್ತೆ. ಅದೇ ಒಬ್ರು ಸಾಧು, ಇನ್ನೊಬ್ರು ಬಾಯಿ ಬಡಿಕೆ ಬಿಡ್ರಿ, ಶಬ್ದ ಜೋರಾಗಿ ಕೇಳಿಸುತ್ತೆ. ಸೋತ್ರ ಹೆಂಗೆ ಹೇಳ್ತೀರಾ ಅಂತ ಕೇಳ್ರಿ ಹೆಂಗೆ ಹೇಳ್ತೀರಾ? ಇಬ್ಬರು ಮಾತಾಡೋರು ಒಟ್ಟಿಗೆ ಸೇರಿದ್ರೆ ಇಬ್ಬರು ಒಬ್ಬರು ಹೇಳೋದು ಕೇಳಿಸ್ಕೊಳಲ್ಲ. ಇವರು ಮಾತಾಡಬೇಕು, ಇಲ್ಲ ಅವ್ರು ಮಾತಾಡಬೇಕು. ಇವ್ರು ತಾಳ್ಮೆಯಿಂದ ಇರಬೇಕು, ಇಲ್ಲ ಅವ್ರು ಮಾತಾಡೋಕೆ ಬಿಡಬೇಕು. ಇಬ್ಬರು ಮಾತಾಡೋರಾದರೆ ಇಬ್ಬರು ಒಟ್ಟಿಗೆ ಬ್ರೇಕ್ ಹಾಕ್ಬಿಡ್ತಾರೆ. ನಾನು ಮಾತಾಡೋಲ್ಲ, ನೀನು ಮಾತಾಡೋದು ಬೇಡ ಅಂತ. ಕರೆಕ್ಟಾ? ಪಾಸಿಟಿವ್ನೇ ಹೋಗ್ಬೇಕು. ಸಮಾನ ಮನಸ್ಕರಿರೋರು ಮಾತ್ರನೇ ಒಟ್ಟಿಗೆ ಹೋಗೋಕ್ಕಾಗೋದು. ಆಮೇಲೆ ಹಲೋ ಇದ್ದೀರಾ? ದೇವರು ನನ್ನನ್ನು ನಿನ್ನನ್ನು ಒಂದು ಕಡೆ ಕನೆಕ್ಟ್ ಮಾಡಿದ್ರೆ ದೇವ್ರಿಗೊಂದು ಪ್ಲಾನ್ ಇದೆ. ಅಲ್ಲಿ ನನ್ನ ಫ್ಯೂಚರ್ ಇದೆ, ಅಲ್ಲಿ ದೇವದೂತರ ತಿಳಿತಾರೆ, ಅಲ್ಲಿ ಪರಲೋಕದ ಬಾಗಿಲು ತೆರೆಯುತ್ತೆ. ಮತ್ತೆ ನಾನು ಅಮ್ಮನ ಮನೆ ಹುಡುಕೊಂಬರೋ ಅವಶ್ಯಕತೆ ಬರಲ್ಲ. ನಾನು ಮತ್ತೆ ಗುಡಾರದ ನಿವಾಸಿಯಾಗಿ ಬದುಕೋ ಅವಶ್ಯಕತೆ ಬರೋದಿಲ್ಲ. ಚರಿತ್ರೆ ಹೇಳುತ್ತೆ, ಆ ರಾತ್ರಿ ಅವನಿಗೆ ಕನಸು ಬಿತ್ತು. ಈ ರಾತ್ರಿ ಕೆಲವರಿಗೆ ಕನಸುಗಳು ಬೀಳಕ್ಕೆ ಹೋಗುತ್ತೆ. ರಾತ್ರಿ ಕಾಲಗಳಲ್ಲಿ ಕನಸುಗಳು ಬೀಳುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಾತ್ಮನ ಹೇಳಿದನು, ನಾನು ಒತ್ತು ಮುಳುಗಿದ ಸಂದರ್ಭದಲ್ಲೂ ನನ್ನ ದೇವರು ಹೇಳ್ತಾ ಇರೋದು, ಆ ಸ್ಥಳವನ್ನು ಮಹತ್ವದ ಸ್ಥಳವಾಗಿ ನಾನು ಮಾರ್ಪಡಿಸ್ತೇನೆ. ಲೂಸ್ ನೋಬಡಿ ವಾಂಟೆಡ್, ಯಾರಿಗೂ ಬೇಡದೇ ಇರೋದು. ಬಟ್ ಅದನ್ನು ಮಹತ್ವದ ಸ್ಥಳವಾಗಿ, ಸಾಧಾರಣವಾದ ಸ್ಥಳವನ್ನು ಅಸಾಧಾರಣವಾದ ಸ್ಥಳವಾಗಿ. ಆಮೇಲೆ ರೀ ಚರಿತ್ರೆ ಓದಿದ್ರೆ ಬೆಥೇಲ್ ಲೂಸ್ ಅನ್ನೋ ಸ್ಥಳದ ಹೆಸರು ಬದಲಾವಣೆ ಆಗುತ್ತೆ. ಆ ಸ್ಥಳಕ್ಕೆ ಪ್ರತ್ಯೇಕತೆ ಬರುತ್ತೆ. ಯಾಕೋಬನ ಜೀವನ ಬದಲಾವಣೆ ಆಗುತ್ತೆ. ಅವನ ಒಂಟಿತನ ಹೋಗುತ್ತೆ. ಅವನಿಗೆ ಹೆಂಡತಿಯರು ಆಗ್ತಾರೆ, ಮಕ್ಕಳಾಗ್ತಾರೆ. ಹಿಂತಿರುಗಿ ಬರುವಾಗ 2 ಪಾಳೆಯಕ್ಕೆ ಒಡೆಯನಾಗಿರ್ತಾನೆ. ಅಮ್ಮ ಹೇಳಿದ್ರು 2 ದಿನ ಅಡ್ಜಸ್ಟ್ ಮಾಡ್ಕೊ, ಲಾಭನ ಮನೆಗೆ ಹೋಗು ಅಂತ. ಲಾಭನ ಮನೆಯಲ್ಲೇ 22 ವರ್ಷ. ಸೌತ್ರ ಮೊದಲು 7 ವರ್ಷ ಒಂದು ಮಗಳಿಗೆ, ಇನ್ನೊಂದು 7 ವರ್ಷ ಇನ್ನೊಂದು ಮಗಳಿಗೋಸ್ಕರ. ಸೋತ್ರ ಇವನಿಗಿಷ್ಟ ಇರೋರನ್ನ ಮದುವೆ ಮಾಡ್ಕೊಳಕ್ಕೆ ಬಿಡಲಿಲ್ಲ. ಸೋತ್ರ ಆಮೇಲೆ ಹಿರಿಯಳಿರುವಾಗ ಕಿರಿಯನ್ ಕೊಡೋಕ್ಕಾಗುತ್ತಾ? ದುಡಿ.
ಅದಕ್ಕೆ ಹೇಳಿದೆ ನಾನು, ಬೇರೆಯವ್ರ ಮನೆ ಬೆಂಕಿಯಲ್ಲಿ ಉರಿತಾ ಇದ್ರೆ ಕೆಲವರು ಬೇಳೆ ಬೇಯಿಸ್ಕೋತಾರೆ ಅಂತನಲ್ಲ, ಲಾಭನ ಹಂಗೆ ಮಾಡ್ದ. ಆದರೆ ದೇವರಿಗೊಂದು ಪ್ಲಾನ್ ಇದೆ. ಅದಕ್ಕೆ ಯಾಕೋಬನು ಹೇಳ್ತಾನೆ, ನಾನು ಹೊರಡುವಾಗ ಈ ಯೋರ್ದಾನ್ ಹೊಳೆಯನ್ನು ದಾಟುವಾಗ ಕೇವಲ ಒಂದು ಕೋಲಿನೊಂದಿಗೆ ಹೊರಟೆ, ಆದರೆ ಇವತ್ತು ಹಿಂತಿರುಗಿ ನೋಡಿದ್ರೆ 2 ಪಾಳೆಯಕ್ಕೆ ಒಡೆಯನಾಗಿದ್ದೇನೆ. ಇದು ಯಾವುದಕ್ಕೂ ನನ್ನ ಪಾತ್ರನೋ, ಇದು ನಿನ್ನ ಕೃಪೆಯಿಂದಲೇ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಕೃಪೆ ಇದ್ದಿದ್ದರಿಂದ ನೀನು ಉಳ್ಕೊಂಡಿದ್ದು, ಕೃಪೆ ಇದ್ದಿದ್ದರಿಂದ ನಿನ್ನ ಮನೆ ಉಳ್ಕೊಂತು, ಕೃಪೆ ಇದ್ದಿದ್ದರಿಂದ ನಿನ್ನ ಸಂಸಾರ ಉಳ್ಕೊಂತು, ಕೃಪೆ ಇದ್ದಿದ್ದರಿಂದನೇ ನಿನ್ನ ಗಂಡ ಉಳ್ಕೊಂಡ, ಕೃಪೆ ಇದ್ದಿದ್ದರಿಂದ ನಿನ್ನ ಮಕ್ಕಳು ಉಳ್ಕೊಂಡ್ರು, ಕೃಪೆ ಇದ್ದಿದ್ದರಿಂದ ನಿನ್ನ ಹೆಂಡತಿ ಉಳ್ಕೊಂಡ್ಲು, ಕೃಪೆ ಇದ್ದಿದ್ದರಿಂದಲೇ ಇವತ್ತು ನೀನು ಏನಾದರೂ ಆಗಿದ್ರೆ ಅದು ಕೃಪೆ ಇದ್ದಲೇ. ನಿನ್ನ ಜೀವನದಲ್ಲಿ ಅನಿಶ್ಚಿತತೆ ಬಂದಾಗ, ನಿನ್ನ ಜೀವನದಲ್ಲಿ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕಂತ ಗೊತ್ತಿಲ್ಲದೇ ಇರುವಾಗ, ನಿನ್ನನ್ನು ಯಾವ ಸ್ಥಳಕ್ಕೆ ಸೇರಿಸ್ಬೇಕು ಅನ್ನೋದು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ದೇವರು ಗಮನಿಸ್ತಾ ಇದ್ದಾನೆ. ಅದು ನಂಬರ್ ಮಾತ್ರ ಆಮೇಲೆ ಹೇಳ್ರಿ. ಎವ್ರಿ ಸ್ಟೆಪ್ ದೇವರ ಆಲೋಚನೆ ಕೊಟ್ಟೇ ಕೊಡ್ತಾನೆ. ಆಲೋಚನೆ ಕೊಡ್ತಾನೆ. ಎವ್ರಿ ಸ್ಟೆಪ್, ಎವ್ರಿ ಸ್ಟೆಪ್, ಎವ್ರಿ ಸ್ಟೆಪ್ ಗಾಡ್ ಈಸ್ ವಾಚಿಂಗ್. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1:6 ಕಳೆದ ವಾರ ನಾನು ಓದಿದ ವಾಕ್ಯನೇ ಅದು. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸ್ಕೊಂಡು ಯೇಸು ಕ್ರಿಸ್ತನ್ ಬರುವ ದಿನಗಳಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಆಮೇಲೆ ದಟ್ ಮೀನ್ಸ್ ಈ ಈಸ್ ದ ಆಲ್ಫಾ ಆ್ಯಂಡ್ ಈ ಈಸ್ ದ ಒಮೇಗಾ. ಅವನೇ ಆರಂಭ, ಅವನೇ ಅಂತ್ಯ. ನಿನ್ನಲ್ಲಿ ಏನಾದರೂ ಆರಂಭಿಸಿದ್ರೆ ಅದರ ಪೂರ್ಣ ಜವಾಬ್ದಾರಿ ಅವನಿಗೆ ಉಳ್ಳದು. ಅದಕ್ಕೆ ಎಷ್ಟು ಜನ ಆಮೇಲೆ ಹೇಳ್ತೀರಾ? ಗಾಡ್ ನೋಸ್. ಅದು ನಂಬರ್ ಮಾತ್ರ ಆಮೇಲೆ ಹೇಳ್ರಿ, ಸುಮ್ಮನೆ ಹೇಳ್ಬೇಡ್ರಿ. ನಾನೊಂದು ಪಟ್ಟಣಕ್ಕೆ ಹೋದರೆ, ಒಂದು ಸ್ಥಳಕ್ಕೆ ಹೋದರೆ, ನನ್ನ ಫ್ಲೈಟಿಂದ ಇಳಿವಾಗಲೇ ಹೇಳ್ತೀನಿ, ಈಗ ನಿನ್ನ ದಾಸನು ಪಾದ ಇಡ್ತಾ ಇದ್ದೀನಿ. ಈ ಸ್ಥಳ ಅಪರಿಚಿತ, ಆದರೆ ನೀನು ಪರಿಚಿತ, ನೀನು ನನಗೆ ಪರಿಚಿತ. ಇದು ಅಪರಿಚಿತ ಸ್ಥಳ, ಇದರ ನಿಯಂತ್ರಣ ನಿನ್ನ ಕೈಯಲ್ಲಿದೆ. ಕಂಟ್ರೋಲ್ ಇಟ್ಸ್ ಇನ್ ಯೋರ್ ಹ್ಯಾಂಡ್. ನಿನ್ನ ಕೈಯಲ್ಲಿದೆ. ಆಮೇಲೆ ಆ ಪಟ್ಟಣದ ಸೇವೆ ಸಕ್ಸಸ್ ಆಗುತ್ತೆ. ಕಾರಣ ದೇವರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಕೆಲವೊಂದು ಸ್ಥಳಕ್ಕೆ ಹೋಗ್ಬೇಡ ಅಂತಾರೆ ದೇವರು. ಡೇಟ್ ಇದ್ರೂ ಕೊಡಲ್ಲ ನಾವು. ವೈ? ಬಿಕಾಸ್ ಗಾಡ್ ಸೇಸ್ ನೋ, ಡೋಂಟ್ ಗೋ. ಹೋಗ್ಬೇಡ ಅಂತಾರೆ. ಕೆಲವೊಂದು ಮಾರ್ಗದಲ್ಲಿ ಹೋಗ್ಬೇಕಾದ್ರೂ ಫ್ಲೈಟ್ ಡಿಲೇ ಆಗ್ಬೋದು, ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ. ನಾವು ಏನಕ್ಕಪ್ಪ, ಅಯ್ಯೋ ಏನು ಇಷ್ಟೊಂದು ರಿಸ್ಕ್, ಒಳ್ಳೆ ಕತೆ ಆಯ್ತಲ್ಲಪ್ಪ ಅಂತ ದೇವರು ಆಮೇಲೆ ಹೇಳ್ತಾರೆ, ಅಲ್ಲಲ್ಲಿ ನೀವು ಬರ್ತಿರೈತಿದ್ದು ಒಳ್ಳೇದಾಯ್ತು ಪಾಸ್ಟ್ರೆ, ಅಲ್ಲಿ ಇಂಥದ್ದಾಗೋಯ್ತು, ಹಂಗಾಗೋಯ್ತು, ಹಿಂಗಾಯ್ತು. ಸೋತ್ರ. ನಾನು ಪ್ರತಿ ಶುಕ್ರವಾರ ನಾನು ಚಾಮುಂಡಿ ನಗರದಲ್ಲಿ, ಇಲ್ಲಿ ಸುಲ್ತಾನ್ ಪಾಳ್ಯದ ಹತ್ರ ಇರುವ ಚಾಮುಂಡಿ ನಗರದಲ್ಲಿ ಕೂಟ ನಡೆಸಕ್ಕೆ ಬರ್ತಿದ್ದೆ ಪ್ರತಿದಿನ. ಅವಾಗೆಲ್ಲ ಈ ಮೇಕ್ರಿ ಸರ್ಕಲ್ ಹತ್ರ ಅಂಡರ್ ಪಾಸ್ ಇರಲಿಲ್ಲ, ಫ್ಲೈಓವರ್ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಇದ್ದಿದ್ದು ಒಂದೇ ರಸ್ತೆ. ಸೋತ್ರ. ಒಂದೊಂದು ರಸ್ತೆಯಲ್ಲೂ ನಾವು ರಸ್ತೆಯಲ್ಲಿ ಬೈಕ್ ಓಡಿಸಿದಕ್ಕಿಂತ ಫುಟ್ಪಾತ್ ಮೇಲೆ ಜಾಸ್ತಿ ಓಡಿಸಿರೋದು. ಯಾಕಂದರೆ ಯಾವಾಗ ಕೆಲಸ ಮುಗಿಸ್ಕೊಂಡು, ಕೆಲಸ ಇರೋದು ಡಬಲ್ ರೋಡು, ಕೇಚ್ ರೋಡು, ಮಿಷನ್ ರೋಡ್ ಇದೆಯಲ್ಲ ಅಲ್ಲಿ, ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ರಾಜಾಜಿನಗರಕ್ಕೆ ಬಂದು ಅಲ್ಲಿಂದ ರೆಡಿಯಾಗಿ ಸುಲ್ತಾನ್ ಪಾಳ್ಯಕ್ಕೆ ಬರಬೇಕು. ಬರೋಷ್ಟರಲ್ಲಿ ಟ್ರಾಫಿಕ್ ಫುಲ್ ಇರುತ್ತೆ. ಸೋತ್ರ. ಒಂದು ಸಿಗ್ನಲಲ್ಲಿ 20-25 ನಿಮಿಷ ನಿಲ್ಲಬೇಕಾ. ಇದು ನೆನ್ನೆ ಮೊನ್ನೆ ಆರಂಭವಾಗಿದೆಲ್ಲ ಟ್ರಾಫಿಕ್ ಪ್ರಾಬ್ಲಮ್ಮು, ಅಂದ ಕಾಲத்திலிಂದನೇ ಇದೆ.
ಸ್ತೋತ್ರ. ಸ್ವಲ್ಪ ದೊಡ್ಡದಾಯಿತು, ವಿಶಾಲ ಆಯಿತು, ಅಗಲ ಆಯಿತು, ಫ್ಲೈಓವರ್ ಬಂತು, ಅಂಡರ್ ಪಾಸ್ ಬಂತು, ಗಾಡಿ ಹೆಚ್ಚಾಯಿತು, ಸ್ಟಿಲ್ ಸೇಮ್ ಪ್ರಾಬ್ಲಮ್. ಮುಂದಕ್ಕೆ ಇನ್ನೇನೇನೋ ಮಾಡ್ತಾ ಇದ್ದಾರೆ ಅಂತೆ. ಸುರಂಗ ಮಾರ್ಗ. ನೀನು ಸುರಂಗ ಮಾರ್ಗ ಅಲ್ಲ, ಇನ್ನು ಏನು ಮಾರ್ಗ ಮಾಡಿದ್ರು ಅದೇ ರಾಗ ಅದೇ ಹಾಡು. ಸ್ತೋತ್ರ. ಬ್ಯಾಂಗ್ಳೂರು ನಿವಾಸಿಗಳಿಗೆ ಇದು ಕಟ್ಟಿಟ್ಟ ಬುತ್ತಿ ಅಂತ ಕಾಣುತ್ತೆ. ಸ್ತೋತ್ರ. 2001 ಹೇಳ್ತಾ ಇದ್ದಾರೆ, ನಾವು ರಾಜ ಕಾಲುವೆಗಳನ್ನು, ಒತ್ತುವರಿಗಳನ್ನು ಮುಲಾಜಿಲ್ಲದೆ ಅದನ್ನು ತೆಗೆದಾಕ್ತೀವಿ. 25ನೇ ಇಸ್ವಿಗೆ ಬಂದ್ರೂ ಡೈಲಾಗ್ ಚೇಂಜೇ ಮಾಡಿ ಹೊಡಿತಾ ಇಲ್ಲ, ಅದೇ ಡೈಲಾಗ್ ಹೊಡಿತಿದ್ದಾರೆ. ಮಳೆ ಬಂದರೆ ಪ್ರವಾಹ. ಆಮೇಲೆ ಸುಲ್ತಾನ್ ಪಾಳ್ಯಕ್ಕೆ ಚಾಮುಂಡಿನಗರದ ಕೂಟ ನಡೆಸೋಕೆ ಬರ್ತಿದ್ದೆ. ಎಲ್ಲಿ ಜಾಗ ಸಿಗುತ್ತೋ ಹಂಗೆಲ್ಲ ಬಂದು ಮೇಕ್ರಿ ಸರ್ಕಲ್ ಒಳಗಡೆಯಿಂದ ಬಂದು, ಅಲ್ಲಿಂದ ಟಿ ವಿ ಟವರ್ ಒಳಗಡೆ ಬಂದು, ಅಲ್ಲಿ ಲೆಫ್ಟ್ ತಗೊಂಡು ಒಳಗಡೆ ದೇವೇಗೌಡ ರಸ್ತೆಯಲ್ಲಿ ಬಂದು ಚಾಮುಂಡಿನಗರಕ್ಕೆ ಬರೋದು ವಾಡಿಕೆಯಾಗಿತ್ತು. ಆದರೆ ಕೆಲವೊಮ್ಮೆ ರೋಡೇ ಮಿಸ್ ಆಗಿಬಿಡೋದು. ಎಲ್ಲೆಲ್ಲ ಸುತ್ತಾಡ್ಬಿಟ್ಟು ಕಡೆಗೆ ಆಶೀರ್ವಾದ ಹೇಳೋ ಟೈಮ್ನಲ್ಲಿ ರೀಚ್ ಆಗ್ತಾ ಇದ್ದೆ. ಸ್ತೋತ್ರ. ಏನು ಬೇಜಾರಾಗೋದಂದರೆ ಏನಕ್ಕೆ ಹಿಂಗಾಯಿತು ಅಂತ ಆವಾಗ ಗೊತ್ತಾಗಲಿಲ್ಲ. ಕೆಲ ವರ್ಷಗಳ ನಂತರ ಪ್ರವಾದಿ ಬಂದು ಪ್ರವಾದನೆ ಹೇಳ್ತಾ ಇದ್ದಾರೆ, ನಿನ್ನನ್ನು ಮಾರ್ಗದಲ್ಲಿ ನಿನ್ನನ್ನು ವಂಚಿಸೋದಕ್ಕೆ, ನಿನ್ನನ್ನು ಒಡೆಯೋದಕ್ಕೆ ಶತ್ರು ತಂತ್ರ ಹೂಡಿ ಪ್ಲ್ಯಾನ್ ಮಾಡಿ ಅಡ್ಡಗಟ್ಟು ನಿನ್ನನ್ನು ಹಿಂಸಿಸೋದಕ್ಕೆ ನೋಡುವಾಗ, ನಿನಗೆ ತಿಳಿಯದೇ ಇರುವ ಮಾರ್ಗದಲ್ಲಿ ನಿನ್ನನ್ನು ತಿರುಗಿಸಿ ಕರ್ಕೊಂಡೋದ ದೇವರು ನಾನು. ಹೌದು, ಸತ್ಯ. ಅವಾಗೆಲ್ಲ ಎಷ್ಟು ಥ್ರೆಟ್ನಿಂಗ್ ಕಾಲ್ಗಳು. ಕಾಲು ಮುರಿದ್ಬಿಡ್ತೀನಿ, ಕೈ ಮುರಿದ್ಬಿಡ್ತೀನಿ, ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಹುಟ್ಮೇಲೆ ಹುಟ್ಟಿಲ್ಲ ಅನ್ಸೋದು ಹೆಂಗಂತ ನನಗಂತೂ ಅರ್ಥ ಆಗಿಲ್ಲ. ಸ್ತೋತ್ರ. ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತಾರೆ. ಅಂಥ ಬೆದರಿಕೆಗಿರುವ ಕಾಲಘಟ್ಟಗಳಲ್ಲಿ ಪರಿಶುದ್ಧಾತ್ಮ ನಮ್ಮನ್ನು ದಾರಿ ನಡೆಸೋದನು. ನಿನ್ನನ್ನು ನನ್ನನ್ನು ನಡೆಸುವವನ. ಅವನು ನಿಮ್ಮಲ್ಲಿ ಒಳ್ಳೆ ಕೆಲಸ ಆರಂಭಿಸಿದರೆ, ನಿಮಗೊಂದು ಕರೆ ಕೊಟ್ಟಿದ್ರೆ, ಅದಕ್ಕೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಒಬ್ಬೊಬ್ಬರನ್ನ ದೇವರು ಕನೆಕ್ಟ್ ಮಾಡ್ತಾರೆ. ಹಲ್ಲೆಲೂಯ. ಅಲ್ಲಿಂದಲೇ ನೀವು ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿಕ್ಕೆ ಆಗೋದು. ಹಲ್ಲೆಲೂಯ. ದಟ್ಸ್ ಎ ಗಾಡ್ಸ್ ಪ್ಲ್ಯಾನ್. ನೀವು ಕಂಫರ್ಟ್ ಝೋನ್ ಮಾತ್ರ ನೋಡಬೇಡ್ರಿ. ಕಮ್ ಔಟ್ ಫ್ರಮ್ ದ್ಯಾಟ್. ಆಮೇಲೆ ಲೆಟ್ ಮಿ ಎಕ್ಸ್ಪ್ಲೈನ್. ನಾನು ಮುಂದಕ್ಕೆ ಹೋಗ್ತೀನಿ. ಕೆಲವೊಂದು ಭಾಗಗಳನ್ನು ಎಚ್ಚರಿಸ್ತೀನಿ. ದ ವರ್ಸ್ಟ್ ಪಾಸಿಬಲ್ ಪೀಪಲ್, ತುಂಬ ವರ್ಸ್ಟ್ ಆಗಿರುವಂಥ ಮನುಷ್ಯ ಯಾರು? ಯಾಕೋಬನು. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಮನೇನೂ ಇಲ್ಲ, ಇತ್ತ ಬಂದಿರೋ ಜಾಗದಲ್ಲಿ ಬೆಳಕೂ ಇಲ್ಲ, ಕತ್ಲೆ ಬೇರೆ, ಮಲ್ಗಕ್ಕೊಂದು ಹಾಸಿಗೆ ಇಲ್ಲ, ಅಲ್ಲಿದ್ದಿದ್ದ ಕಲ್ಲನ್ನೇ ತಲೆ ದಿಂಬಾಗಿ ಮಾಡ್ಕೊಂಡ. ಆಮೇಲೆ ದ ವರ್ಸ್ಟ್ ಪಾಸಿಬಲ್ ಆಗಿರುವಂಥ ಮನುಷ್ಯ ಯಾಕೋಬನು. ದ ವರ್ಸ್ಟ್ ಪಾಸಿಬಲ್ ಟೈಮ್, ಸಮಯ, ನೈಟ್, ರಾತ್ರಿ, ಕತ್ತಲೆ. ದ ವರ್ಸ್ಟ್ ಪಾಸಿಬಲ್ ಸಿಚುವೇಶನ್, ನೋ ಪ್ಲೇಸ್ ಟು ರೆಸ್ಟ್. ಅವನಿಗೆ ವಿಶ್ರಾಂತಿ ಪಡೆಯೋದಕ್ಕೆ ಸ್ಥಳನೇ ಇಲ್ಲ. ಕಂಡೀಷನ್, ಈ ಪರಿಸ್ಥಿತಿ ನೋಡ್ರಿ. ಓಡಿ ನೋಡ್ರಿ. ಪ್ರಾಣ ಭಯದಿಂದ ಓಡೋ ಓಟ ಇದೆಯಲ್ಲ, ಅದು ನೀವು ಎಷ್ಟು ದೂರ ಓಡ್ತೀರಂತ ನಿಮಗೆ ಗೊತ್ತಿಲ್ಲದ್ರೆ ಓಡಿಸ್ಬಿಡುತ್ತೆ. ಒಬ್ಬ ಕೊಲ್ಲಕ್ಕೆ ಬರ್ತಾ ಇದ್ದಾನೆ ಅಂದರೆ ನೀವು ಅವನ ಕೈಯಲ್ಲಿ ಸಿಕ್ಕಾಕೊಂಬಾರ್ದಂತ ಎಷ್ಟು ಎನರ್ಜಿ ಇದೆಯೋ ಅಷ್ಟು ಉಪಯೋಗಿಸಿ ಓಡ್ತೀರಾ, ಹೌದಲ್ವಾ? ಅದೆಲ್ಲ ಡ್ರೈನ್ ಔಟ್ ಆದರೆ ನೀವು ಟಯರ್ಡ್ ಆಗ್ತೀರಾ. ಆಮೇನ್. ಸ್ತೋತ್ರ. ದ ಕಂಡೀಷನ್, ಈ ವಾಸ್ ಸೋ ಟಯರ್ಡ್. ಎಲ್ಲಾದರೂ ಬಿತ್ಕೊಂಡ್ರೆ ಸಾಕು, ಮಲಗಬೇಕು ಅನ್ನೋ ಅವಸ್ಥೆ. ಓಡ್ತಾ ಇದ್ದಾರೆ. ನಿಮ್ಗೆ ಹಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಜಿಂಕೆ ಓಡ್ತಾ ಇದೆ, ಹಿಂದ್ಗಡೆ ಚಿರತೆ ಓಡಿಸ್ತಾ ಇದೆ. ಚಿರತೆನೂ ಓಡ್ತಾ ಇದೆ, ಜಿಂಕೆನೂ ಓಡ್ತಾ ಇದೆ. ಎರಡಕ್ಕೂ ವ್ಯತ್ಯಾಸ ಏನು? ಚಿರತೆ ನೈಟ್ ಡಿನ್ನರ್ಗೆ ಓಡ್ತಾ ಇದೆ, ಜಿಂಕೆ ಪ್ರಾಣ ಉಳಿಸ್ಕೊಳಕ್ಕೆ ಓಡ್ತಾ ಇದೆ. ಯಾಕೋಬನ ಪರಿಸ್ಥಿತಿ ಅದೇ. ಚಿರತೆ ಏಸಾವ,
ಜಿಂಕೆ ಯಾಕೋಬ. ಯಾಕೋಬ ಪ್ರಾಣ ಉಳಿಸ್ಕೊಳಕ್ ಹೋಗ್ತಾ ಇದ್ದಾನೆ. ಏಸಾವ ಕೊಂದು ಸೇಡ್ ತೀರ್ಸ್ಕೊಳಕ್ ಹೋಗ್ತಾ ಇದ್ದಾನೆ. ಇಬ್ಬರು ವೇಗವಾಗಿ ಓಡ್ತಾ ಇದ್ದಾರೆ. ಇವನ ಆವೇಶ ಅವನ ಕೊಲ್ಲಬೇಕು ಅಂತ. ಚಿರತೆ ಆವೇಶ, ಇವತ್ತು ನೈಟ್ಗೆ ನೀನೇ ಡಿನ್ನರು, ಮಿಸ್ ಆದ್ರೆ ನನಗೆ ಹಸಿವು. ಜಿಂಕೆ ಇವತ್ತು ತಪ್ಪಿಸ್ಕೊಂಡ್ರೆ ನನಗೆ 100 ಆಯುಸ್ಸು ಅಂತ ಓಡ್ತಾ ಇದೆ. The worst possible, the person is Jacob. The worst situation, night time. ಅವನು ಒಂಟಿಯಾಗಿದ್ದಾನೆ, ಕತ್ತಲೆ ಇದೆ. He need a rest. There is no resting place. ಅವನಿಗೆ ವಿಶ್ರಾಂತಿ ಪಡೆಯೋ ಸ್ಥಳ ಇಲ್ಲ. ತಲೆದಿಂಬನ್ನೇ ಕಲ್ಲಾಗಿದ್ದ ಕಲ್ಲನ್ನೇ ತಲೆದಿಂಬಾಗಿ ಮಾಡಿಕೊಂಡು ಮಲಗಿರುವಾಗ ಅವನಿಗೊಂದು ಕನಸು ಬೀಳ್ತಾ ಇದೆ. ಆ ಕನಸಿನ ಪ್ರತ್ಯೇಕತೆ ಯಾಕೋಬನು ಕಂಡ ಕನಸಿನ ನಿಚ್ಚೇಣಿಗೆ. ಅದು ನನ್ನ ಸಂದೇಶದ ಪೀಠಿಗೆ. ಅವನಲ್ಲಿ ಕನಸು ಕಾಣ್ತಾ ಇದ್ದಾನೆ. ನಿನ್ನ ವರ್ಸ್ಟ್ ಸಿಚುವೇಶನ್ ಅಲ್ಲಿ, ನಿನಗೆ ರೆಸ್ಟ್ಲೆಸ್ ಆಗಿರುವಂಥ ಸಮಯದಲ್ಲಿ God still working on you. ಅಲ್ಲೋ ದೇವರು ಕ್ರಿಯೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಆ ಟೈಮಲ್ಲಿ ದೇವರು ಅವನಿಗೊಂದು ಕನಸು ತೋರ್ತಾರೆ. ಈ ಕನಸಿನ ಪ್ರತ್ಯೇಕತೆ ಏನಂದ್ರೆ, ನೋಡ್ರಿ, ಈ ಕನಸಿನ ಪ್ರತ್ಯೇಕತೆ ಏನು? ಅವನು ಕಂಡಂತ ಕನಸು ಏನಿತ್ತು? ಒಂದು ನಿಚ್ಚೇಣಿಗೆ, ಅದು ಭೂಮಿಯಿಂದ ಆಕಾಶಕ್ಕೆ ಮುಟ್ಟಿದೆ. ಅಂದರೆ ಕನೆಕ್ಷನ್ ಎಲ್ಲಿಂದ ಸ್ಟಾರ್ಟ್ ಆಗಿರೋದು? ಭೂಮಿಯಿಂದ ಪರಲೋಕಕ್ಕೆ. ಇನ್ನು ಎರಡನೇದು, ದೂತರು ಹತ್ತುತ್ತಿದ್ದಾರೆ, ಇಳಿತಿದ್ದಾರೆ. ಸಾಧಾರಣವಾಗಿ ದೂತರು ಇಳಿದು ಹತ್ತಬೇಕು ತಾನೆ. ಏನೇನು ತಲೆಯಲ್ಲಿ ಏನೇನು ಹುಳ ಬಿಡ್ತೀರೋ ಪಾಸ್ಟ್ರೇ ಅಂತ. ನಾನು ಹೇಳಿದ ತಪ್ಪಾದರೆ ಹೌದ್ರಿ. ಅದು ಅದರ ತುದಿಯು ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಹತ್ತುತ್ತಾ ಅಂದ್ರೆ ಏನು? ಹಾಗಾದ್ರೆ ದೇವದೂತರು ಎಲ್ಲಿದ್ರು? ದೇವದೂತರು ನಿನ್ ಸುತ್ತಲೂ ಇದ್ರು ಯಾಕೋಬೇ. ಯಾಕೋಬನೇ, ನೀನು ಇಲ್ಲಿ ಬರಕ್ ಮುಂಚೆ, ನಿಮ್ಮ ಅಣ್ಣ ನಿನ್ನನ್ನು ಓಡ್ಸಕ್ ಮುಂಚೆ, ನೀನು ಪ್ರಾಣ ಭಯದಿಂದ ಇಲ್ಲಿ ಬರಕ್ ಮುಂಚೆನೆ ನಾನು ಒಂದೊಂದು ಹೆಜ್ಜೆಯಲ್ಲೂ ನಿನ್ನ ಜೊತೆಯಲ್ಲೇ ಬರ್ತಾ ಇದ್ದೀನಿ. ಇವತ್ತು ಎಷ್ಟು ಜನ ಹೇಳ್ತೀರಾ, ನಾನು ಒಂಟಿ ಅಲ್ಲ, ನನ್ನ ಜೊತೆಯಲ್ಲಿ ದೂತ ಸೈನ್ಯ ಇದೆ. ಹತ್ತೋದು ಅಂದರೆ ಭೂಮಿಯಿಂದ ಪರಲೋಕದಲ್ಲಿ ಹೋಗಿ ಅಲ್ಲೇನೋ ಮೆಸೇಜ್ ಕೊಟ್ಟು ಅಲ್ಲಿಂದ ಏನೋ ಆನ್ಸರ್ ತಗೊಂಡು ಕೆಳಗಡೆ ಬರ್ತಾ ಇದ್ದಾರೆ. ಯಾರಿಗೋಸ್ಕರ? ಒಬ್ಬಂಟಿಗನಾದ ಯಾಕೋಬನಿಗೋಸ್ಕರ. ಆಮೇಲೆ ನಿಚ್ಚೇಣಿಗೆಯಲ್ಲಿ ಅವನು ಕಂಡಂಥ ಕನಸು. ಹಲ್ಲೆಲೂಯಾ. ನಾನೆಲ್ಲ ಎಗರಿಸಿ ಎಲ್ಲಿ ಏನು ಹೇಳಬೇಕು ಅದು ಮಾತ್ರ ಹೇಳ್ಬಿಟ್ಟು ನಿಲ್ಲಿಸ್ತಾ ಇದ್ದೀನಿ. ಆಮೇಲೆ ಇಂಥ ಸಂದರ್ಭದಲ್ಲಿ ದೇವರು, ಗಾಡ್ ವಿಲ್ ಡೂ ಸಮಥಿಂಗ್ ವಿತೌಟ್ ಯುವರ್ ನಾಲೆಡ್ಜ್. ಎವ್ರಿಥಿಂಗ್ ಗಾಡ್ ಪ್ಲಾನ್ಡ್ ಇಟ್ ವಿತೌಟ್ ಯುವರ್ ನಾಲೆಡ್ಜ್. ನಿನಗೆ ಗೊತ್ತಿಲ್ಲದ್ರೆ ದೇವರೆಲ್ಲ ಪ್ಲಾನ್ ಮಾಡಿದ್ದಾನೆ. ಪಕ್ಕದಲ್ಲಿರೋ ಕೈ ಕೊಟ್ಟರೆ ನಿನಗೆ ಗೊತ್ತಿಲ್ಲದ್ರೆ ಎಲ್ಲ ದೇವರು ಪ್ಲಾನ್ ಮಾಡಿದ್ದಾನೆ. ನೀನು ನಂಬಿದ್ರೆ ಆಮೇಲೆ ಹೇಳ್ರಿ ಅದಕ್ಕೆ. ನನಗೆ ಗೊತ್ತಿಲ್ಲದ್ರೆ ನನ್ನ ಭವಿಷ್ಯವನ್ನು ಪ್ಲಾನ್ ಮಾಡಿರೋ ನನ್ನ ದೇವರು. ಅಲ್ಲಿ ದೂತರು ಬರಬೇಕು, ದೂತರು ಇಳಿಬೇಕು, ದೂತರು ಜೊತೆಯಲ್ಲಿ ಇದ್ದಾರೆ. ಐ ಡೋಂಟ್ ನೋ. God already planned it. The
ಸಿಚುವೇಶನ್, ದ ಕನೆಕ್ಷನ್ಸ್, ದ ಕಾಂಟ್ಯಾಕ್ಟ್ಸ್, ದ ಮೂಮೆಂಟ್ಸ್. ನಿನ್ನ ಜೀವನದಲ್ಲಿ ಪರಿಸ್ಥಿತಿ, ಸಂಬಂಧಗಳು, ವ್ಯಕ್ತಿಗಳು ಕನೆಕ್ಟ್ ಮಾಡೋದ್ರಿಂದ ಹಿಡಿದು ಅಲ್ಲಿಂದ ನಿನ್ನನ್ನು ಹಂತ ಹಂತವಾಗಿ ಮೂವ್ ಮಾಡಿಸೋ ಅಲ್ಲ, ಇಟ್ಸ್ ಆಲ್ರೆಡಿ ದೇವರು ಪ್ಲಾನ್ ಮಾಡಿದ್ದಾನೆ. ಏಯ್ ಕಮ್ ಆನ್ somebody shout hallelujah. ಯಾರಾದ್ರೂ ಶಬ್ದ ತೆಗೆದೊಂದು ಆಮೇನ್ ಹೇಳ್ರಿ. ಯಾರಾದ್ರೂ ಶಬ್ದ ತೆಗೆದೊಂದು ಆಮೇನ್ ಹೇಳ್ರಿ. hallelujah. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ದೇವರು ಸಿದ್ಧ ಮಾಡಿರೋದು ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿಯು ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲೂ ಅವನ ಭಾವನೆಯಲ್ಲೂ ಅದು ಹುಟ್ಟಲೇ ಇಲ್ಲ. ಎಷ್ಟು ಜನ ಹೇಳ್ತೀರಾ? ಎಷ್ಟು ಜನ ಹೇಳ್ತೀರಾ? ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ. ಒಂದು ಪಕ್ಷ ನಿಮಗೆ ಸುವಾರ್ತೆ ಹೇಳಿ ಕರ್ಕೊಂಬಂದವರು ಒಂದು ಪಕ್ಷ ಆತ್ಮಿಕ ಲೋಕದಲ್ಲೇ ಇರೋದಿಲ್ಲ, ಆದರೆ ಅವರಿಗಿಂತ ಉನ್ನತವಾದ ಸ್ಥಾನದಲ್ಲಿ ದೇವರು ನಿಮ್ಮನ್ನು ನೇಮಕ ಮಾಡಿ. ವಿತೌಟ್ ಮೈ ನಾಲೆಡ್ಜ್ ಗಾಡ್ ಪ್ಲಾನ್ಡ್ ಎವ್ರಿಥಿಂಗ್ ಫೇವರ್ ಟು ಮೀ. ನನ್ನ ಅನುಕೂಲಕ್ಕೋಸ್ಕರ ದೇವರು ಎಲ್ಲ ಕಾರ್ಯಗಳನ್ನು ಇಟ್ ಇಸ್ ಆಲ್ರೆಡಿ ಡನ್ ಅನ್ನೋರು ಎಷ್ಟು ಜನ ಇದ್ದೀರಾ?